ಈ 7 ಸುತ್ತಿನ ಕೋಟೆಯಲ್ಲಿ ಮನಸ್ಸಿನಲ್ಲಿ ಏನು ಅನ್ಬೇಕು, ಏನು ಆಗಬೇಕು ಅಂತ ಮನಸ್ಸು ಮಾಡಿಕೊಂಡು ಇದ್ರ ಸುತ್ತರಿದು ತದನಂತರ ಮನೆ ಕಟ್ಟಬೇಕು ಅಂದಾಗ ಸ್ವೈರ್ಜಿತವಾದ ಕಲ್ಲು 1 ವರ್ಷ ಅಥವಾ 3 ವರ್ಷದೊಳಗೆ ಅವ್ರು ಅಂದ್ಕೊಂಡಿದ್ದು ವಾಸಸ್ಥಳ ಮನೆಯನ್ನು ಖಂಡಿತ ಆಗುತ್ತೆ. ನಮ್ಮ ತಾಯಿಗೆ ಅನಾರೋಗ್ಯ ನರಳ್ತಾ ಇದ್ರು. ಅಲ್ಲಿಗೆ ಅವ್ರಿಗೆ ಪ್ರಸಾದ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಮುಟ್ಟುರ್ಮುನಿ ಗಿಡ ಅನ್ನುವುದು ಈ ಹೆಣ್ಣು ಮಕ್ಕಳಿಗೆ ವಿಶೇಷ ಔಷಧಿ. ಸ್ವಾಮಿ ಆಂಜನೇಯನು ರಾಮನಿಗೋಸ್ಕರ ಸೀತೆ ಮಾತೆಯನ್ನು ಕರೆತರಲು ಹೋಗುವಂಥ ಸಂದರ್ಭದಲ್ಲಿ ಈ ಸುವರ್ಣಮುಖಿಯ ದಾರಿಯಲ್ಲಿ ಒಂದು ಪಾದವನ್ನಿಟ್ಟು ಅಂದ್ಬಿಟ್ಟು ಇಲ್ಲಿ 2 ದಿನಗಳು ತಂಗಿ ಪ್ರತಿ ಬೆಳಗ್ಗೆ ಸಾಯಂಕಾಲ ಸ್ನಾನವನ್ನು ಮಾಡಿ ಭಗವಂತನ ಪ್ರೇರಣೆ ಹೊಂದಿದಾಗ ಅವ್ರಿಗೆ ಇಲ್ಲಿರೋಂಥದ್ದು ಪುರ ಅನ್ನೋ ರೋಗ ಕೂಡ ನಿವಾರಣೆ ಆಗುತ್ತೆ. ಮೋಜು ಮಸ್ತ್ ಮಾಡಕ್ ಹೋಗ್ತಾರೆ ಇಂಥ ಪುಣ್ಯ ಕ್ಷೇತ್ರಗಳಿಗೆ ಯಾರು ಭೇಟಿ ನೀಡೋದು, ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಬಂದು ಹೋದಾಗ ಶಾಂತಿ ನೆಮ್ಮದಿ ಸಿಗೋಂತ ಕೆಲಸ ಯಾರು ಮಾಡೋದಿಲ್ಲ. ಹೌದೌದು. ನಮ್ಮ ಈಗಿನ ಕಾಲದ ಇವ್ರಿಗೂ ಬಾರೋ ಪಬ್ಬು ಅಂತ ಹೋಗ್ತಾರೆ. ಇಂಥ ಪರಿಸ್ಥಳಕ್ಕೆ ಬಂದು ಮಕ್ಕಳಿಗೆ ಒಂದು ಇತಿಹಾಸ, ಗಿಡ ಅಂದ್ರೇನು, ಮರಗಳು ಅಂದ್ರೇನು, ಬೆಟ್ಟ ಗುಡ್ಡ ಅಂದ್ರೇನು ಯಾರು ಹೇಳ್ಕೊಡಂತ ಇಲ್ಲ ಈಗಿನ ಫ್ಯೂಚರ್ಗೆ. ಹೌದೌದು. ಎಲ್ಲ ಬರ್ತಾ ಬರ್ತಾ ಮುಂದೆ ಗೂಲಿ ಹೆಂಗಿದೆ, ಸಿಂಹ ಆಗಿದೆ ಅಂತ ಫೋಟೋದಲ್ಲಿ ನೋಡ್ಬೇಕು. ಆ ತರ ಪರಿಸ್ಥಿತಿ ನಾವೇ ಮಾಡ್ಕೊಳ್ತಾ ಇದೀವಿ. ಎಲ್ಲಿ ಕಾಡು ಮೇಡ ಆಗಿರ್ಲಿ, ಒಂದು ಬೆಟ್ಟ ಗುಡ್ಡ ಆಗ್ಲಿ ಹಾಳು ಮಾಡ್ದಲೆ ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳುವಂತ ಕೆಲಸ ಸಾರ್ವಜನಿಕರು ಭಕ್ತಾದಿಗಳು ಮಾಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಬಹಳ ಒಂದು ಒಳ್ಳೆ ಮಾತು ಹೇಳಿದ್ದೀರಾ. ಬೆಂಗಳೂರಿಗೆ ಹೊಂದ್ಕೊಂಡಿರೋದು ಮೆಜೆಸ್ಟಿಕ್ ಇಲ್ಲಿ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿ ಎಷ್ಟು ಚೆನ್ನಾಗಿರೋ ಒಂದು ತಾಣ ಇದೆ, ಪ್ರಸಿದ್ಧವಾದ ಕ್ಷೇತ್ರ ಇದೆ, ದಿವ್ಯ ಕ್ಷೇತ್ರ ಇದು. ಎಲ್ಲರೂ ಬಂದು ಇದನ್ನ ವೀಕ್ಷಣೆ ಮಾಡಿ ಹಾಗೂ ಎಲ್ಲ ಒಂದು ನನ್ನ ಕೈಯಲ್ಲಿ ಏನಾಗುತ್ತೋ ಎಲ್ಲ ಪ್ರಯತ್ನ ಮಾಡ್ತೀನಿ. ಹೋಗ್ಬನ್ನಿ 1 ಕಿಲೋಮೀಟರ್ ಆಗ ಸರ್ ಹೋಗ್ಬೋದು. ಚಪ್ಪಲಿ ಹಾಕೊಂಡು ಹೋಗ್ಬೇಕಾಯ್ತು ಸರ್. ಕಲ್ಲು ಮುಳ್ಳು 500 ರೋಡ್ಗಳು ನಾವು ಅಲ್ಲಿಗೆ ಬರ್ತಾ ಇದ್ವಿ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇದು ಒಂದು ದೀಪಸ್ತಂಭ ಅಂತ ಹೆಸರು. ಪ್ರತಿ ಭಕ್ತಾದಿಗಳು ಬಂದು ಆ ಯುಗಾದಿ ಹಬ್ಬದ ಸಾಯಂಕಾಲದಲ್ಲಿ ದೀಪವನ್ನು ಹಚ್ಚಿ ಬೆಳಗಿಸುವಂಥ ಕೆಲಸ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ ಇಡೀ ಗ್ರಾಮಕ್ಕೆ, ಇಡೀ ದೇಶಕ್ಕೆ, ಇಡೀ ಊರಿಗೆ ಒಂದು ಕಲ್ಯಾಣಾಪೃತವಾಗಿ ಜ್ಯೋತಿ ಹೇಗೆ ಬೆಳಗುತ್ತೋ ಅದೇ ರೀತಿ ಎಲ್ಲ ಕುಟುಂಬ, ಎಲ್ಲ ಲೋಕಕ್ಕೂ ಕೂಡ ಅದೇ ಥರ ಮನಸ್ಸಲ್ಲಿ ಜ್ಯೋತಿ ಬೆಳಗಲಿ ಅನ್ನೋ ಉದ್ದೇಶ. ಇದು ಪುರಾತನ ಕಾಲದಿಂದ ಪದ್ಧತಿ. ಅದಕ್ಕೆ ದೀಪಸ್ತಂಭ ಅಂತ ಹೆಸರು ಕೊಡಲ್ಪಟ್ಟಿದೆ. ಪ್ರತಿ ವರ್ಷ ಹೌದು ದೀಪೋತ್ಸವ ಹಚ್ಚಿ ಉರಿತಾ ಇರುತ್ತೆ. ಹೌದು. ಇದು ಈ ಕಲ್ಲುಗಳನ್ನ ಏನಕ್ಕೆ ಇಟ್ಟಿದ್ದಾರೆ? ಇದು ಇಟ್ಟಿರೋ ಸರಿ ಇಲ್ಲ ಆಕ್ಚುಲಿ. ನೋಡಿ, ಈ ತರ ಇಡಬೇಕು. ಆ ತರ ಒಂದ್ರ ಮೇಲೆ ಇಡಂಗಿಲ್ಲ. ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಅವರು ಮನೆಯನ್ನ ನಿರ್ಮಾಣ ಮಾಡದ ಸಂದರ್ಭದಲ್ಲಿ ಕಷ್ಟ ಪಣ್ಯಗಳಿರುತ್ತೆ. ನಾನೊಂದು ಸೈಟ್ ತಗೋಬೇಕು, ನಾನೊಂದು ಮನೆ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಬಂದು ಸ್ವಾಮಿಯ ಸುವರ್ಣಮುಖಿಗೆ ಹೋಗಿ, ಸುವರ್ಣಮುಖಿಯಿಂದ ಬರುವಾಗ 7 ಸುತ್ತಿನ ಕೋಟೆ ಇದೆ ನೋಡಿದಿರಲ್ಲ, ಆ ಸುತ್ತನ್ನು ಸುತ್ತಕೊಂಡು ನಂತರ ಬಂದು ಈ ದಾರಿಲಿ ಬರುವಂಥದ್ದು. ಯಾರೋ ಕಲ್ಲಿಟ್ಟಿದ್ದು ಕಲ್ಲನ್ನು ಕಟ್ಟಡ ಕಟ್ಟಂಗಿಲ್ಲ. ಬೇರೆಯನ್ನು ಕಲ್ಲನ್ನು ಹೊಂಚಿ ಕಲ್ಲನ್ನು ಇಟ್ಟಾಗ ಆ 1 ವರ್ಷದೊಳಗೆ ಸ್ವಂತ ಮನೆ ನಿರ್ಮಾಣವಾಗುವಂಥ ಶಕ್ತಿ ಇಲ್ಲಿದೆ. ಅಲ್ಲಿಂದ ಹೋಗಿ ಲಕ್ಷ್ಮೀನರಸಿಂಹ ದೇವಸ್ಥಾನ ದರ್ಶನ ಮಾಡಿ ಚಮಕದಂಗೆ ಅರ್ಚನೆ ಮಾಡಿಸಿದಾಗ 1 ವರ್ಷದಲ್ಲಿ ಅಂದ್ಕೊಂಡಂಥ ಅವ್ರಿಗೆ ಹೊಸದಾಗಿ ಮನೆ ನಿರ್ಮಾಣವಂಥ ಶಕ್ತಿ ಭಗವಂತನಲ್ಲಿದೆ. ಅಂದ್ರೆ ಇಲ್ಲಿರುವಂತ ಕಲ್ಲುಗಳು ತಗೊಂಬಾರ್ದು. ಈಗ ನೀವು ಇಟ್ಟಿರ್ತೀರ, ಯಾಕಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಆಗೋದಿಲ್ಲ. ಶ್ರಮ ಪಟ್ಟು ಒಂದು ಕಲ್ಲನ್ನ ಬೇರೆ ಕಲ್ಲನ್ನ ಇಟ್ಟು ಭಗವಂತ ನನಗೆ ಒಂದು ಮನೆ ನಿರ್ಮಾಣ ಆಗಬೇಕು, ನನಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿ ಈಗ ಹೋಗುವಾಗ ಇಡೋದಲ್ಲ, ಸುವರ್ಣಮುಖಿಯಿಂದ ಬರುವಾಗ ಮಾಡೋಂಥ ಕೆಲಸ. ಅದಕ್ಕೊಂದು ಪ್ರೊಸೀಜರ್ ಇದೆ. ಮೂಲಕನೇ ನಾವು ಮಾಡ್ಕೋಬೇಕು. 3 ಕಲ್ಲು 5 ಕಲ್ಲು ಇಟ್ಟು ಈ ಥರ ನಾನು ಒಂದು ಮನೆ ಕಟ್ಟಬೇಕು. ನಾನಿದು ನೋಡಿ ಹೆಂಗಿದೆ ಲಿಂಗ, ಇಲ್ಲಿ ದೀಪ ಉರಿಯುತ್ತೆ. ನೋಡಿ
ನೋಡಿ ದೇವಸ್ಥಾನದಿಂದ ಹೀಗೆ ಬರ್ತೀರಾ, ಈಗ ಲಕ್ಷ್ಮೀ ನರಸಿಂಹ ಇದೇ ದಾರಿಯಲ್ಲೇ ನಾವು ದೇವಸ್ಥಾನದಿಂದ ಸುವರ್ಣಮುಖಿಗೆ ಹೋಗ್ತಾ ಇದ್ದೀವಿ. ಸುವರ್ಣಮುಖಿಗೆ ಹೋಗ್ತಾ ಇದೀವಿ. ಇದೇ ದಾರಿ. ಇದು ಬಂದಾಗ ಜ್ಞಾಪನ ಇಟ್ಕೊಂಡು ವೀಕ್ಷಕರೇ ಈ ಕಡೆ ಈ ದಾರಿಯಲ್ಲಿ ಹೋಗಿ ಸುವರ್ಣಮುಖಿಲಿ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ ಮತ್ತೆ ವಾಪಸ್ಸು ಲಕ್ಷ್ಮೀ ನರಸಿಂಹ ದರ್ಶನ ಮಾಡಿ ಚಂಪಕದಮ್ಮಗೆ ಅರ್ಚನೆ ಮಾಡಿಸ್ಕೊಂಡು ಹೋದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಮತ್ತು ಆಗುವಂಥ ವ್ಯವಹಾರಗಳೆಲ್ಲ ಯಶಸ್ವಿ ಆಗುತ್ತೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಕಾಲ್ದಾರಿ ಇದೆ. ಈ ಕಾಲ್ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಿ ಆ ಸುವರ್ಣಮುಖಿನ ದರ್ಶನ ಮಾಡ್ಬೋದು. ಸಂಜೆ 5:30 ಆದ್ಮೇಲೆ ಆನೆಗಳು ಅವೆಲ್ಲ ಕಾಡು ಪ್ರಾಣಿಗಳು ಓಡಾಡ್ತಾ ಇರ್ತವೆ. ದಯವಿಟ್ಟು 5:30 ಮೇಲೆ ಯಾರು ಓಡಾಡಬಾರ್ದು. ಅದೊಂದು ಎಚ್ಚರಿಕೆ ಇರಬೇಕು. ಮಧ್ಯಾಹ್ನ ಸಂಜೆ ಬೆಳಿಗ್ಗೆ 8 ಗಂಟೆ ಮೇಲೆ 9 ಗಂಟೆ ಮೇಲೆ ಸಾಯಂಕಾಲ 3-4 ಗಂಟೆವರೆಗೂ ಏನು ತೊಂದರೆ ಇಲ್ಲ. ನೋಡಿ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟಿದೆ ಚೆನ್ನಾಗಿ. ನಿಮ್ಗೆ ಕನ್ಫ್ಯೂಸ್ ಆಗೋಯ್ತು ಅದು ದಾರಿ. ಅದು ಹಂಗೋಗ್ಬಿಟ್ವಲ್ಲ 10 ವರ್ಷದಲ್ಲ ದೀಪಸ್ತಂಭ. ಅದು ನಡೀತಾ ಹೋದ್ರೆ ಎಲ್ಲಿಗೆ ಹೋಗುತ್ತೆ ಸರ್ ಅದು? ಅದು ಹಂಗೆ ಭೈರಪ್ಪನಹಳ್ಳಿ ಹೋಗ್ಬಿಡುತ್ತೆ ಆ ಕಡೆ. ಓಹೋ, ಅಂದ್ರೆ ಅದು ಸಿಟಿಗೆ ಎಂಟರ್ ಆಗ್ತೀವ? ಮೇನ್ ರೋಡಿಗೆ ಹೋಗ್ಬಿಡ್ತೀವಿ. ನ್ಯಾಷನಲ್ ಪಾರ್ಕ್ ರೋಡಿಗೆ ಹೋಗ್ತೀವಿ. ಅದು ನ್ಯಾಷನಲ್ ಪಾರ್ಕ್ ನೋಡಿದ್ಯಾ ಪ್ರಾಣಿಗಳು? ಯಾವಾಗ ಹೋಗಿದ್ದೆ? ನೋಡಿ ಹೇಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಪರಿಸರ. ಇರು ಹೋಗ್ಬೇಡ, ಮಾತಾಡ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಪರಿಸರ. ಇದು ಸುವರ್ಣಮುಖಿಗೆ ಹೋಗುವಂತ ಸ್ಥಳ ದಾರಿ. ಎಷ್ಟು ಚೆನ್ನಾಗಿದೆ ನೋಡಿ. ಕಾಡು ಮಧ್ಯದಲ್ಲೇ ಇದೆ ಅನ್ಕೊಂತೀವಲ್ಲ. ಇದು ಏನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಕನೆಕ್ಟ್ ಆಗುತ್ತೆ? ಹೌದೌದು, ನ್ಯಾಷನಲ್ ಪಾರ್ಕ್ಗೆ ಕನೆಕ್ಟ್ ಆಗಿದ್ರು ಕೂಡ ಸುವರ್ಣಮುಖಿ ಅನ್ನೋ ಪುಣ್ಯಕ್ಷೇತ್ರ ಚಂಪಕಧಾಮನ ಸನ್ನಿಧಿಗೆ ಸೇರಿಪಟ್ಟಿದ್ದು. ಓ, ಅದಕ್ಕೆ ಸೇರಿಪಟ್ಟಿದ್ದು ದೇವಸ್ಥಾನಕ್ಕೆ. ಹೌದು, ಎಲ್ಲ ಕಾಡ್ದಾರಿನೇ ಇದೆ. ಹೌದೌದು, ಇದೆಲ್ಲ ಫಾರೆಸ್ಟಿಗೆ ಸಂಬಂಧಪಟ್ಟಿದ್ದೆ. ಹೇಗಿದೆ ನೋಡಿ ಮಟ್ಟವಾಗಿ. ನಾನು ಗಿಡಮೂಲಿಕೆ ತೋರಿಸ್ತೀನಿ ರೀ ನಿಮಗೆ. ಯಾವ್ದಾರ ಒಂದು ಗಿಡಮೂಲಿಕೆ ತೋರಿಸಿ ಸರ್. ಇದೆ ಅದು ನಾವು ಶುಗರ್ದು ಔಷಧಿ ಇದೆ. ಹೌದಾ? ಹಾಂ, ಅದು ಅಲ್ಲೊಂದು ಗಿಡ ಇದೆ. ಅದು ಮಾದೇವ್ರಿಗೆ ಒಂದು ಕಾಯಿ ಕಿತ್ಕೊಟ್ಟೆ ನಾನು. ಬಹಳಷ್ಟು ಒಂದು ಗಿಡಮೂಲಿಕೆ ಸಿಗುತ್ತೆ ಅಂತ ಅನ್ಕೊಂತೀನಿ. ನೋಡೋಣ, ನಮ್ಗೆ ಅದೃಷ್ಟಕ್ಕೆ ಗಿಡಮೂಲಿಕೆಗಳು ಇದೆಲ್ಲ ಏನು ಇದು ಸರ್ ಗಿಡಗಳು? ಇವೆಲ್ಲ ಒಂದು ಆಯುರ್ವೇದ ಗಿಡಗಳೇ. ಬಟ್ ಇದು ಈ ಗಾಯವನ್ನು ಮಾಡಿಕೊಂಡ್ರೆ ಉಳ್ಕಡ್ಡಿ ಆದರೆ ಅಂಥವಕ್ಕೆ ಇದನ್ನು ಎಲೆ ಸಮೇತವಾಗಿ ಅರೆದು ಕಲ್ಲು ಉಪ್ಪಿನಲ್ಲಿ ಅರೆದು ಬಿಟ್ಟು ಹಚ್ಚಿದಾಗ ಇದು ಸಂಪೂರ್ಣ ಗುಣಮುಖ ಆಗುತ್ತೆ. ಅಂದ್ರೆ ಏನು ಇದು ಗಿಡದ ಹೆಸರು? ಇದು ಗಿಡ ಒಂದು ಆಯುರ್ವೇದಿಕ್ ಗಿಡ ಅಷ್ಟೇ. ಇದು ಗಿಡ ಬಹಳ ಅಪರೂಪವಾಗಿರುತ್ತೆ. ಇದು ಇದನ್ನ ಮುಂದಿನ ನಮ್ಮ ಒಂದು ಪೀಳಿಗೆಗೆ ಇದನ್ನ ಕೊಡುಗೆಯಾಗಿ ಕೊಡ್ಬೋದು, ತೋರಿಸ್ಬೋದು. ಇದು ಒಂದು ಸ್ಟಡಿ ಪರ್ಪಸ್ ಆಗೋ ಅವ್ರಿಗೆ ಒಂದು ನಿದರ್ಶನವಾಗಿ ಕಾಣುತ್ತೆ. ಫಾರೆಸ್ಟ್ ರೋಡ್ ಬರುತ್ತೆ, ಸಿಮೆಂಟ್ ರೋಡ್ ಬರ್ತಾ ಇದೀವಿ. ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ನಡ್ಕೊಂಡ್ ಬಂದಿದ್ದೀವಿ. ಇನ್ನು ಒಂದು ಸ್ವಲ್ಪ ದೂರದಲ್ಲೇ ಇದೆ ಅನ್ಸುತ್ತೆ. ನೋಡೋಣ ಬನ್ನಿ. ಓ, ಅಲ್ಲಿಂದ 1.5 ಕಿಲೋಮೀಟರ್ ಇದೆ ಸರ್? ಹೌದೌದು, ಚಂಪಕಧಾಮ ಇಂದ ಸುವರ್ಣಮುಖಿಗೆ 1.5 ಕಿಲೋಮೀಟರ್ ಅಂತರದಲ್ಲಿದೆ. ಕಾಲ್ದಾರಿಯಲ್ಲಿ ನಡ್ಕೊ ಬರ್ಬೇಕು. ಹೌದೌದು. ಎಷ್ಟು ಚೆನ್ನಾಗಿದೆಯಲ್ಲ ಸರ್ ಇದು ಸ್ಥಳ. ಹೇಗಿದೆ ವಾತಾವರಣ? ತುಂಬಾ ಚೆನ್ನಾಗಿದೆ. ಚಾರ್ಜ್ ಇದ್ರೆ ಇನ್ನೂ ಪವರ್ ಆಗಿದೆ. ನಮ್ಮ ಸಿಟಿ ಮಧ್ಯದಲ್ಲೇ ಇಷ್ಟೊಂದು ಚೆನ್ನಾಗಿರೋ ಒಂದು ಸ್ಥಳ ಇದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ನೋಡಿ, ತಾಣ ಇಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲಿ ನೋಡಿ ಇಲ್ಲೆಲ್ಲ ಬಂದು ಹಗಲೊತ್ತು ಒಂದು ಕುಟುಂಬ ಸಮೇತವಾಗಿ ಬಂದು ಇಷ್ಟೊತ್ತಿನಲ್ಲಿ ಒಂದು ಊಟ ತಿಂಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗುವಂತ ಸ್ಥಳ. ಹೌದು, ಬಂದ್ರೆ 10:30 3 ಗಂಟೆ ಒಳಗೆ ಇರ್ಬೇಕಿಲ್ಲಿ ಅಷ್ಟೇ. ಆದ್ರೆ ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ನ ಬಳಕೆ ಮಾಡಬಾರ್ದು, ಗಲೀಜ್ ಮಾಡದೆ ಬಂದು ಹೋದ್ರೆ ಒಂದು ಸಮಾಧಾನ. ಮಕ್ಕಳಿಗೆ ಒಂದು ಇತಿಹಾಸ ಉಳಿಯುತ್ತೆ. ಏನು ಗಿಡ ಅಂದ್ರೆ ಏನು, ಮರ ಅಂದ್ರೆ ಏನು, ಒಂದು ಸಂಸ್ಕೃತ ಅಂದ್ರೆ ಏನು. ನಮ್ಗೆ ಆಮ್ಲಜನಕ ಎಲ್ಲಿಂದ ಸಿಗ್ಬೇಕು ಹೇಳ್ರಿ? ಹೌದು, ಅದು ಬಿಡು. ಇದು ಒಂದು ಇದೆ ಸರ್. ಇದು ಮುಟ್ಟಿರ ಮನಿ ಅಂತ ಗಿಡ. ಮುಟ್ಟಿದ್ರೆ ಮನಿ. ಹೌದು, ನೋಡಿ ಸೊಪ್ಪು ಮುಟ್ಟಿದ್ರೆ ಮುದುರುತ್ತೆ. ಇದು ಒಂದು ಔಷಧಿ ಇದೆ. ನೋಡಿ ಮುಡ್ತಾ ಇದೀನಿ, ನೋಡಿ ಹೆಂಗ್ ಮುದುರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮುದ್ರಕೊಂತು. ಈ ಮುಟ್ಟಿದ ನೋಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ ಅದ್ರದ್ದು ಔಷಧಿ. ನೋಡಿ ಮುದ್ರಕೊಂಡ್ಬಿಡ್ತು. ಇದ್ರೆ ಮುನಿ ಮತ್ತಿನ್ನ ಸೆಕೆಂಡ್ ಅಳ್ಳುತ್ತೆ. ಈ ಗಿಡ ಇರಮ್ಮ, ಮುಟ್ಟಿರ ಮುನಿ ಗಿಡ ಅನ್ನೋದು
ಈ ಹೆಣ್ಣು ಮಕ್ಕಳಿಗೆ ವಿಶೇಷ ಔಷಧಿ. ಅಂದರೆ ಹೇಗೆ? ಈ ಹೆಣ್ಣು ಮಕ್ಕಳಿಗೆ ಮೆಚೇರ್ಡ್ ಆದಾಗ ಬ್ಲೀಡಿಂಗು ಜಾಸ್ತಿ ಹೋಗುವಂಥ ಸಂದರ್ಭದಲ್ಲಿ, ಅತಿ ಹೊಟ್ಟೆ ನೋವು ಬರುವಂಥ ಸಂದರ್ಭದಲ್ಲಿ ಈ ಮುಟ್ಟಿರುಮಿನ ಗಿಡಗಳನ್ನು ಎಲೆಯನ್ನು ಬಿಡಿಸಿ ಒಣಗಿಸಿ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ತದನಂತರ ಬೆಲ್ಲದಲ್ಲಿ ಅದನ್ನು ಉಂಡೆ ಮಾಡಿ ಹಾಳು ಹೊಟ್ಟೆಗೆ, ತಣ್ಣೀರು ಮುಟ್ಟದಾಗ ಹಾಳು ಹೊಟ್ಟೆಗೆ 5 ದಿನ ನುಂಗಿದಾಗ ಯಾವುದೇ ಹೊಟ್ಟೆ ನೋವಾಗಲಿ ಬ್ಲೀಡಿಂಗ್ ಆಗಿ ಸಂಪೂರ್ಣವಾಗಿ ಬಂದಾಗುತ್ತೆ. ಇದು ವಿಶೇಷವಾದ ಗಿಡಮೂಲಿಕೆ ಔಷಧಿ. ಇದು ಸಾಮಾನ್ಯವಾಗಿ ಮನೆ ಹತ್ರ ಬೆಳೆದಿರುತ್ತಾ? ಇಲ್ಲ ಇಲ್ಲ ಇಲ್ಲ, ಕಾಡಲ್ಲೇ ಜಾಸ್ತಿ. ಕಾಡಲ್ಲಿ ನೋಡಿ, ಇದು ಅಗದ್ ನೋಡಿ, ಒಂದು ಎಲೆ ಕಿತ್ಕೊಂಡು ಎಷ್ಟು ಒಗಚಾಗಿದೆ ನೋಡಿ, ನೋಡಿ ಇಷ್ಟೇ ಇದು. ಅಂದ್ರೆ ಅವ್ರಿಗೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಹೊಟ್ಟೆ ನೋವು, ಹೊಟ್ಟೆ ಸೋಲು, ಜೀರ್ಣ ಶಕ್ತಿ ಇಲ್ದಲೇ ಇರೋಂಥದ್ದು, ಆಮೇಲೆ ಬೀಡಿಂಗ್ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇದನ್ನ ಉಂಡೆ ಮಾಡಿ ಬೆಲ್ಲದಲ್ಲಿ ಒಣಗಿಸ್ಬೇಕು, ಪೌಡರ್ ಮಾಡಬೇಕು, ಮಾಡಿ ಉಂಡೆಯಲ್ಲಿ ಕಲಸಬೇಕು ಬೆಲ್ಲದಲ್ಲಿ. ಇಲ್ಲಿ ಕಾಣ್ತಾ ಇರೋದು ಏನೋ ಅಂತ ಗೊತ್ತಾಗಿಲ್ಲ. ನಾರ್ಮಲ್ ಆಗಿ ಇದು ರಾಮನ ಹೊಂಡ ಅಂತ ನೋಡಿ, ಸುರಂಗ ನೋಡಿ, ಎಲ್ಲಿ ಬಾಣ ಬಿಟ್ಟು ಎಲ್ಲಿ ಒಕ್ಕೊಂಡಿದೆ ಅನ್ನೋದು ಒಂದು ಲೆಕ್ಕ. ನೋಡಿ ನೋಡಿ ವೀಕ್ಷಕರ, ಹೆಂಗೆ ಲೊಕೇಶನ್ ರಾಮನ ಹೊಂಡ ಅಂತ ಹೇಳ್ತಾರೆ. ಇದು ಕೂಡ ನೀರು ಬೇಸಿಗೆಲ್ಲೂ ಕೂಡ ಹಿಂಗೋದಿಲ್ಲ. ಓ ಹೌದಾ? ಹೌದು. ನೋಡಿ ಎಷ್ಟು ದಿನ ಆಯ್ತು ಮಳೆ ಹೋಗಿ. ಇದು ಯಾವಾಗ್ಲೂ ಬತ್ತಿ ಆಗಲ್ಲ ಇದು, ಈ ಹೊಂಡ ಕೂಡ. ಸರ್, ಇಲ್ಲಿ ಯಾವ್ದೋ ಒಂದು ಪಾದ ತರ ಕಾಣ್ತಾ ಇದೆ. ಹೌದು, ತೋರಿಸ್ತೀನಿ ರೀ. ನೋಡಿ ವೀಕ್ಷಕರೇ, ಅದೊಂದು ಪಾದ ನೋಡ್ತಾ ಇದಲ್ಲ, ಇದು ಒಂದು ಪಾದ. ನೋಡಿ, ಒಂದು ಪಾದ ಇದೆ. ಇಲ್ಲೊಂದು ನೀವು ಕಾಣ್ಬೋದು, ಇದು ಕೂಡ ಆಂಜನೇಯ ಪಾದ ಇಟ್ಟಿದ್ದ ಒಂದು ಕುರುಹು. ಸ್ವಾಮಿ ಪಾದ ಅಷ್ಟು ದೊಡ್ಡದು. ಈಗ ರಾಜರು ಮಹಾರಾಜರು ಅವರೆಲ್ಲ ಹೇಗೆ ಬರ್ತಾ ಇದ್ರು, ಒಂದು ಬೇಟೆ ಮಾಡೋವಂಥದ್ದು, ಪುಣ್ಯಕ್ಷೇತ್ರ ನಿರ್ಮಾಣ ಮಾಡೋವಂಥ ಸಂದರ್ಭದಲ್ಲಿ ರಾಮಕೂಡರು ಕೂಡ ಈ ಕಾಡಲ್ಲಿ ಅಲ್ಕೊಂಬರುವಂಥ ಸಂದರ್ಭದಲ್ಲೂ ಕೂಡ ಸ್ವಾಮಿ ಕೂಡ ಆಂಜನೇಯನು ಕರೆತರುವ ಸಂದರ್ಭದಲ್ಲಿ ಪಾದವನ್ನು ಇಟ್ಟಿದ್ದಂಥ ಸಂದರ್ಭ. ಆ ಗುರುತು ಇಲ್ಲೊಂದು ಬಂಡೆ ಇದೆ, ಅಲ್ಲಿ ತೋರಿಸ್ತೀನಿ. ಅದು ಅರ್ಧ ಪಾದ ಹಂಗೆ ಇದೆ ಹಿಂಡಿ. ಒಂದು ಎಲ್ಲ ವೀಕ್ಷಕರು ದರ್ಶನ ನೋಡಿ, ಇದು ಯಾರು ನ್ಯಾಚುರಲ್ ಮಾಡೋಕ್ಕಾಗುತ್ತಾ? ಯಾರು ಮಾಡೋಕ್ಕಾಗಲ್ಲ. ಇದು ನೋಡಿ, ಅದು ಪಾದದ ರೀತಿಯಲ್ಲೇ ಇದೆ. ಹೌದು, ಸ್ವಾಮಿ ಪಾದ ಇಟ್ಟಿರೋದು. ಅದು ಕೆತ್ತಿನೂ ಮಾಡೋಕ್ಕಾಗಲ್ಲ. ಇದನ್ನ ಈ ಎಲ್ಲ ಒಂದು ಇತಿಹಾಸನ ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಒಂದು ಹೌದು, ನಿನ್ನ ಅದೊಂದು ಶುಗರ್ ಗಿಡ ಸಿಕ್ಕಿಲ್ಲ ಇಲ್ಲಿ, ಅಲ್ಲೇ ಹೋಗ್ಬೇಕು. ಅಲ್ಲಿ ನೋಡಿ ಇಟ್ಬಿಟ್ಟಿದ್ದೀನಿ ಗಿಡ. ಅದಲ್ಲ ಗೊತ್ತೈತಿ. ಇನ್ನೊಂದು ಇದೆ, ಬಂಡೆ ಇದೆ. ಇನ್ನ ದೂರ ಇದೆಯಾ ಸರ್? ಇನ್ನೂ ಇದೆ. ಹೇಳಿ ಸರ್. ಶ್ರೀ ಚಂಪಕಧಾಮ ಸ್ವಾಮಿಯ ದೇವಾಲಯಕ್ಕೆ ಸಂಬಂಧಪಟ್ಟಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸುವರ್ಣಮುಖಿ ದಾರಿಯಲ್ಲಿ ಹೋಗುವಂಥ ಭಕ್ತಾದಿಗಳ ದಾರಿಯಲ್ಲಿ ಸ್ವಾಮಿ ಆಂಜನೇಯನು ರಾಮನಿಗೋಸ್ಕರ ಸೀತೆ ಮಾತೆಯನ್ನು ಕರೆತರಲು ಹೋಗುವಂಥ ಸಂದರ್ಭದಲ್ಲಿ ಈ ಸುವರ್ಣಮುಖಿಯ ದಾರಿಯಲ್ಲಿ ಒಂದು ಪಾದವನ್ನಿಟ್ಟು ಇನ್ನೊಂದು ಪಾದವನ್ನು ಇದು ರಂಗನಾಥ ಸ್ವಾಮಿ, ಇದು ಎಲ್ಲಿ ರಂಗನಾಥ ಸ್ವಾಮಿ ಇದು ಮಾಗಡಿ, ಅಲ್ಲೂ ಒಂದು ಪಾದವನ್ನಿಟ್ಟು ಸೃಷ್ಟಿಕರ್ತನಾದಂಥ ಹನುಮನನ್ನು ಗುರುತಿಸಲ್ಪಟ್ಟಿದೆ. ಈಗಲೂ ಇತಿಹಾಸವಾಗಿ ಆ ಪಾದವನ್ನು ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ರೋಡ್ ಇದೆಲ್ಲ ಹಿಂಗೆ ಹೋದ್ರೆ ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬಂದ್ವಲ್ಲ, ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗುವಂತ ದಾರಿ ಫಾರೆಸ್ಟ್ ರೋಡ್. ಇದು ಇದಕ್ಕೆ ಹೋಗುತ್ತೆ, ಇನ್ನು ನ್ಯಾಷನಲ್ ಪಾರ್ಕ್ ರೋಡ್ಗೆ ಇನ್ನು ಸ್ವಲ್ಪ ದೂರ ಇದೆ ಅನ್ಸುತ್ತೆ. ಎಲ್ಲ ನೋಡಿ, ಸುವರ್ಣಮುಖಿ ಸಂಪೂರ್ಣ ಕಾಡು, ಈ ಕಾಡಿಗೆ ಸಂಬಂಧಪಟ್ಟಿರುವಂಥದ್ದು. ಆದರೆ ಈ ಒಂದು ಸುವರ್ಣಮುಖಿ ಏನಿದೆ, ನಾವು ಹೋಗ್ತಾ ಇದ್ದೀವಿ, ಆ ಕೊಳ ಎಲ್ಲ ಫಾರೆಸ್ಟ್ ಚಂಪಕಧಾಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದು. ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಪ್ರವೇಶ ಉಂಟು. ಆದರೆ ಈ ಪರಿಸರನ ಹಾಳು ಮಾಡದೆ ಅದು ದಯವಿಟ್ಟು ನೀಟಾಗಿ ಹೋಗಿ ರಕ್ಷಣೆ ಮಾಡ್ಕೊಂಡು ನಮ್ಮ ಆಸ್ತಿ ಅಂದ್ಕೊಂಡು ಕಾಪಾಡೋದು. ಇದೆಲ್ಲ ನಮ್ಮ ಆಸ್ತಿ. ನೋಡಿ, ಡಸ್ಟ್ಬಿನ್ ಇಟ್ಟರು ಕೂಡ ಕೆಳಗೆ ಗಲೀಜು ಮಾಡ್ತಾರೆ. ಇದು ಒಳಗಡೆ ನಾವು ಬಂದಿದ್ದೀವಿ, ಸುವರ್ಣಮುಖಿ ಹತ್ರದಲ್ಲೇ ಇದ್ದೀವಿ. ಮೂಲ ವಿಗ್ರಹ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ದೇವಸ್ಥಾನ ಚಿಕ್ಕ ಬಾಗ್ಲು ಹಾಕಿದ್ದಾರೆ.
ಇದು ರಾಮಲಿಂಗೇಶ್ವರ ದೇವಾಲಯ. ಇಲ್ಲಿ ಮುಂದೆ ಕಾಣ್ತಾ ಇರೋದು. ಹೌದು, ಆಗಿನ ಇತಿಹಾಸದಲ್ಲಿ ಇರೋಂಥದ್ದು. ಇದು ರಾಮಲಿಂಗೇಶ್ವರ ದೇವಾಲಯ ನಿಮ್ಮ ಮುಂದೆ ಕಾಣ್ತಾ ಇರೋಂಥದ್ದು. ಇದು ಒಂದು ಪುಣ್ಯಕ್ಷೇತ್ರ ತೀರ್ಥಬಾವಿ. ಕೊನೆಗೂ ನಾವು ಈ ಒಂದು ಸುವರ್ಣಮುಖಿ ಕೊಳಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ನೀವು ನೋಡ್ತೀರಾ. ಈ ಸ್ಥಳ ವಿಶೇಷತೆಯನ್ನು ಅಂಬಾಭವಾನಿ ದೇವಸ್ಥಾನ, ಈ ಸ್ಥಳ ವಿಶೇಷ ಏನು ಸರ್? ಇದು ಈ ಕೊಳದ ಸುವರ್ಣಮುಖಿ ಅಂತ ಹೆಸರು ಪಡೆದಿದೆ. ಇದು ರಾಮನ ಕಾಲದಲ್ಲಿ ಉದ್ಭವ ಆಗಿರುವಂಥದ್ದು. ರಾಜ ಮಹಾರಾಜರು ಇಲ್ಲಿ ಬೇಟೆಯಾಡುವಂಥ ಸಂದರ್ಭದಲ್ಲಿ ಒಂದು ಕುಷ್ಠರೋಗ ನಾಯಿ ಬಂದು ಈ ಕೊಳದಲ್ಲಿ ಒದ್ದಾಡಿದ್ದೋದಾಗ ಅಲ್ಲಿರೋಂಥ ಕುಷ್ಠರೋಗದ ನಾಯಿಯ ಮೇಲೆ ನಿವಾರಣೆ ಆಗಿದ್ದನ್ನು ಕಂಡಂಥ ಮಹಾರಾಜರು, ಇದರಲ್ಲಿ ಏನೋ ಒಂದು ಮಹಿಮೆ ಇದೆ, ಇದು ಏನೋ ಒಂದು ಶಕ್ತಿ ಇದೆ, ಯಾವುದೋ ಒಂದು ಔಷಧಿ ಗುಣ ಇದೆ ಅಂದ್ಬಿಟ್ಟು ತನ್ನ ಸೈನಿಕರಿಗೆಲ್ಲ ಹೇಳ್ತಾರೆ, ನಾನು ಎರಡು ದಿನಗಳು ಇಲ್ಲಿ ತಂಗಬೇಕು, ಇಲ್ಲಿ ನಾನು ಇರಬೇಕು, ಏನೇ ಕಷ್ಟ ಕಾಡು ಪ್ರಾಣಿಗಳು ಏನೇ ಬಂದರೂ ನನಗೆ ತೊಂದರೆ ಇಲ್ಲ, ಭಗವಂತನ ಕಾಣ್ತಾನೆ ಅಂದ್ಬಿಟ್ಟು ಇಲ್ಲಿ 2 ದಿನಗಳು ತಂಗಿ ಪ್ರತಿ ಬೆಳಗ್ಗೆ ಸಾಯಂಕಾಲ ಸ್ನಾನವನ್ನು ಮಾಡಿ ಭಗವಂತನ ಪ್ರೇರಣೆ ಹೊಂದಿದಾಗ ಅವ್ರಿಗೆ ಇಲ್ಲಿರೋಂಥದ್ದು ಪುರ ಅನ್ನೋ ರೋಗ ಕೂಡ ನಿವಾರಣೆ ಆಗುತ್ತೆ. ಆವಾಗ ಆ ಕಾಲದಲ್ಲಿ ಚೋಳರ ಕಾಲ ರಾಜರಾದಂಥವ್ರ ಕಾಲದಲ್ಲಿ ಇದಕ್ಕೆ ಸುವರ್ಣಮುಖಿ ಅಂತ ಹೆಸರಿಟ್ಟು ಹೋಗ್ತಾರೆ. ಮುಂದೆ ಪ್ರಜಲವಾಗಲಿ ಹೆಸರುವಾಸಿ ಆಗಲಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೋಗ ಕಷ್ಟ ಕಾಪಣ್ಯಗಳು ದೂರ ಆಗಿ ಶಾಂತಿ ನೆಮ್ಮದಿ ಕೊಡಲಿ ಅಂತ ಅವರು ಕರೆದು ಬಿಟ್ಟು ಹೋಗಿರ್ತಾರೆ. ಅವತ್ತಿನಿಂದ ಇಲ್ಲಿವರೆಗೂ ಸುವರ್ಣಮುಖಿ, ಸುವರ್ಣ ಅಂದರೆ ಸರ್ವರಿಗೂ ಗುಣಮುಖವಾಗಲಿ ಎಲ್ಲ ಅಂತ ಅಂದ್ಬಿಟ್ಟು ಔಷಧಿಯ ರೂಪದಲ್ಲಿರುವಂಥ ಈ ಗಂಗೆಯನ್ನು ಸುವರ್ಣಮುಖಿ ಅಂತ ಕರೀತಾರೆ. ಈ ಎದುರುಗಡೆ ಇರೋದು ಅಮ್ಮ ಭವಾನಿ ಅಂತ ಇದೆ. ಇದು ಪುರಾತನ ಕಾಲದಲ್ಲಿ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಈ ಕೊಳಗದ ಅಂದರದಲ್ಲಿ ತಳಭಾಗದಲ್ಲಿ ಗರುಡ ಮತ್ತು ಆಂಜನೇಯ ಮಕಡೆಯಾಗಿ ಮಲಗಿರುವಂಥ ಒಂದು ವಿಗ್ರಹ ಇದೆ. ಮೇ ತಿಂಗಳಲ್ಲಿ ಇದನ್ನು ಸ್ವಚ್ಛತೆ ಮಾಡುವಾಗ ಅದಕ್ಕೆ ಚಕ್ರತೀರ್ಥ ಅಭಿಷೇಕವನ್ನು ಮಾಡ್ತಾರೆ. ಆ ಚಕ್ರತೀರ್ಥ ಅಭಿಷೇಕ ಮಾಡುವಂಥ ನೂರಾರು ಲಕ್ಷಾಂತರ ಸಾವಿರಾರು ಜನ ಬಂದು ಅಭಿಷೇಕ ಮಾಡಿ ನೀರನ್ನು ತೆಗೆದು ಶುದ್ಧಿ ಮಾಡಿ ಅಭಿಷೇಕ ಮಾಡಿದಕ್ಕೆಲ್ಲವನ್ನು ಮಾಡ್ತಾರೆ. ಇದು ದೊಡ್ಡ ಚಂಪಕಧಾಮ ದೇವಸ್ಥಾನ ಅರ್ಚಕರು ಕೂಡ ಬಂದು ಇದಕ್ಕೆಲ್ಲ ಅಭಿಷೇಕ ಮಾಡಿ ವರ್ಷಕ್ಕೊಂದ್ಸಲ ಇದನ್ನು ಪುಣ್ಯ ಕೆಲಸವನ್ನು ಮಾಡಿ ಹೋಗ್ತಾರೆ. ಅಲ್ಲಿ ಅದನ್ನ ನಾವು ಕೂಡ ನೋಡ್ಬೋದು, ಎಲ್ಲ ಭಕ್ತಾದಿಗಳು ನೋಡ್ಬೋದು. ಆ ತಿಂಗಳ ಸಂದರ್ಭದಲ್ಲಿ ಬಂದು ಸುವರ್ಣಮುಖಿ ಫುಲ್ ಕಾಣುತ್ತೆ. ಮಧ್ಯದಲ್ಲಿ ಕೊಳ ಒಂದು ಪೈಪ್ ತರ ಇರುತ್ತೆ, ಜಲ ಉತ್ಪತ್ತಿ ಆಗುವಂಥ ಸ್ಥಳ ಇದೆ. ಅಲ್ಲಿ ಕೊಳ ಇದೆ ಸಣ್ಣದು, ಇದ್ರೊಳಗೆ ಒಂದು ಬಾವಿ ಇನ್ನೊಂದು ಬಾವಿ ಈ ತರ ಇರುತ್ತೆ. ಹೋಗ್ತಾ ಹೋಗ್ತಾ ಚಿಕ್ಕ ಬಾವಿ ತರ ಇರುತ್ತೆ. ಹಾಗೇನೆ ಅಲ್ಲಿ ಅದರಿಂದ ಪುಣ್ಯಕ್ಷೇತ್ರವಾಗಿ ಉಳಿದಿದೆ. ಹಾಗೆ ಜನಗಳಿಗೆ ಬರುವಂಥ ಕೊಳ ತುಂಬಿರೋ ಕಾರಣದಿಂದ ಬರುವಂಥ ಜನಗಳಿಗೆ ಒಂದು ಆಂಜನೇಯ ಶಕ್ತಿ ಏನು ಅನ್ನೋದಕ್ಕೆ ಅಲ್ಲಿ ಮಂಟಪ ರೂಪದಲ್ಲಿ ಒಂದು ನಿರ್ಮಾಣವಾಗಿರುವಂಥ ಆಂಜನೇಯ ಬರುವಂಥ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡಿ 9 ಪ್ರದಕ್ಷಿಣೆ ಕಲ್ಯಾಣಿ ಒಳಗೆ ಪ್ರದಕ್ಷಿಣೆ ಹಾಕ್ಕೊಂಡು ಆಂಜನೇಯಗೆ ಕರ್ಪೂರವನ್ನು ಹಚ್ಚಿ ನಮಸ್ಕಾರ ಮಾಡಿ ಅಂದ್ಕೊಂಡಿರೋಂಥ ಕೆಲಸವನ್ನು ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಎಷ್ಟೋ ಲಕ್ಷಾಂತರ ಜನಕ್ಕೆ ಯಶಸ್ವಿಯಾಗಿ ಗುಣಮುಖರಾಗಿದ್ದಾರೆ. ಮತ್ತು ಅಂದ್ಕೊಂಡಿರೋಂಥ ವಿದ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಉದ್ಯೋಗ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಆ ಭಗವಂತ ಈ ಸುವರ್ಣಕ್ಕೆ ಸ್ನಾನ ಮಾಡಿ ನಂತರ ಲಕ್ಷ್ಮೀನರಸಿಂಹ ಸ್ವಾಮಿ ದರ್ಶನವನ್ನು ಮಾಡಿ ತದನಂತರ ಚಂಪಕಧಾಮ ಸ್ವಾಮಿಯಲ್ಲಿ ಅರ್ಚನೆ ಮಾಡಿಸಿ ಹೋಗಿ ಯಶಸ್ವಿಯನ್ನು ಕಂಡು ಬಂದಿದ್ದಾರೆ. ಅಂಥ ಭಕ್ತಾದಿಗಳು ಪ್ರತಿ ವರ್ಷ ಜಾತ್ರೆಯಲ್ಲಿ ಬಂದು ಆ ಭಗವಂತನ ಸೇವೆ ಬರ್ತಾ ದಿನೇ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ವರ್ಷನೂ ಆ ಭಗವಂತನ ಶಕ್ತಿ ರೂಪದಲ್ಲಿ. ಹಾಗೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಕಾಡಿನ ಪ್ರದೇಶದಲ್ಲಿರುವಂಥ ಸುವರ್ಣಮುಖಿನ ಸ್ವಚ್ಛತೆಯಾಗಿ ಕಾಪಾಡ್ಕೋಬೇಕು. ಬರುವಂಥ ಮುಂದಿನ ಪೀಳಿಗೆ ಕೂಡ ಇದು ಸುವರ್ಣಮುಖಿಯಾಗಿ ಉಳಿಲಿ. ಯಾವುದೇ ಗಲೀಜು ಆಗಲಿ ಅಷ್ಟೇ ತಪ್ಪು ದಾರಿಗಳು ಪಡೆದೇ ಎಲ್ಲ ಯುವಕರಿಂದ ಹಿಡಿದು ಸಾರ್ವಜನಿಕರಿಂದ ಭಕ್ತಾದಿಗಳು ರಕ್ಷಣೆ ಮಾಡುವಂಥದ್ದು ಇದು ನಿಮ್ಮ ಆಸ್ತಿ, ನಿಮ್ಮ ಸೇವೆ, ಇದನ್ನು ರಕ್ಷಣೆ ಮಾಡುವಂಥದ್ದು ಅಂತ ಈ ಮೂಲಕಾಂತರವಾಗಿ ನಾನು ಎಲ್ಲ ಜನಾಂಗದವ್ರಿಗೂ ಮತ್ತು ಎಲ್ಲ ಮಾಧ್ಯಮದವ್ರಿಗೂ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ನನಗೆ ಆರ್ಥಿಕ ಪರಿಸ್ಥಿತಿ ಭಾಳ ತೊಂದರೆ ಆಗಿರುತ್ತೆ. 1 ವರ್ಷಗಳ ಕಾಲ ಸ್ಯಾಲ್ರಿ ಕೂಡ ಫಿಕ್ಸ್ ಆಗಿರೋದಿಲ್ಲ. ತದನಂತರ 1,500 ರೂಪಾಯಿಗೆ ಸಂಬಳ ಫಿಕ್ಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನೋ ಇಷ್ಟು ಮಟ್ಟಿಗೆ ನನಗೆ ಚೇಂಜಸ್ ಆಗಿದೆ ಭಗವಂತದಿಂದ ಅಂದ್ಕೊಂಡು ತಿಳ್ಕೊಳ್ತೀನಿ. ಆ ಸಂದರ್ಭದಲ್ಲಿ ನನ್ನ ತಾಯಿನೂ ಕೂಡ ನಾನು ನೋಡ್ಕೊಳ್ಳೋ ಅಶಕ್ತನಾಗಿರ್ತೇನೆ. ಅವರಿಗೆ ಇಸ್ಬು ಅನ್ನೋ ಒಂದು ಚರ್ಮದ ಕಾಯಿಲೆ ಇರೋದ್ರಿಂದ ಸುಮಾರು 20 ವರ್ಷಗಳ ಕಾಲ ಇತ್ತು. ಆ ಸಂದರ್ಭದಲ್ಲಿ ನನಗೆ ಏನೂ ಮಾಡೋಕ್ಕಾಗದೆ ನೊಂದಿದ್ದ ಕಾರಣ ಇದೇ ಲಕ್ಷ್ಮೀ ನರಸಿಂಹ ಬೆಟ್ಟದ ಮೆಟ್ಲಿನ ಮೇಲೆ ಒಂದು ರಾತ್ರಿ ಸುಮಾರು 10:30ರಿಂದ 11 ಗಂಟೆಯಲ್ಲಿ ಒಬ್ಬನೇ, ಅಂದರೆ ಅವಾಗ 2003-2004 ಸಾಲಿನಲ್ಲಿ ನೊಂದುಕೊಂಡು ಬೇಜಾರು ಕಣ್ಣೀರಾಗ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಒಂದು ಪ್ರೇರಣೆ ಆಗುತ್ತೆ. ನೀನು ಬೆಳಗ್ಗೆ ಎದ್ದ ತಕ್ಷಣ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ
ದರ್ಶನ ಮಾಡಿ ಬಾ ಅನ್ನೋ ಹಾಗೆ ಒಂದು ಪ್ರೇರಣೆ ಆಗುತ್ತೆ. ತದನಂತರ ಆ ಕಾಲದಲ್ಲೂ ಕೂಡ ನನಗೆ ಅಲ್ಲಿ ಇಲ್ಲಿಂದ ಸುಬ್ರಹ್ಮಣ್ಯಗೆ ಹೋಗೋಕ್ಕೂ ಕೂಡ ಬಸ್ ಚಾರ್ಜ್ ಇರ್ತಾ ಇರಲಿಲ್ಲ. ಗ್ರಾಮಸ್ಥರ ಮುಖಾಂತರವಾಗಿ ಹಣಕಾಸು ಕೇವಲ 150-200 ರೂಪಾಯಿ ಹಣಕಾಸನ್ನು ಪಡೆದು ಸುಬ್ರಹ್ಮಣ್ಯ ಸನ್ನಿಧಿಗೆ ಹೋಗುತ್ತೇನೆ. ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿ ವಿಶೇಷ ದರ್ಶನ ಮಾಡಿಕೊಂಡು ಬರ್ತೀನಿ. ನನ್ನ ಸ್ನೇಹಿತರು ಇಲ್ಲಿ ನೌಕರದಾರೊಬ್ಬರು ಇದ್ದರು, ಅವ್ರ ಮುಖಾಂತರ ಹೋಗಿದ್ವಿ. ತದನಂತರ ಅವ್ರನ್ನ ಬನ್ನರ್ಘಟ್ಟಕ್ಕೆ ಕಳಿಸಿ ನಾನು ನಮ್ಮ ಸ್ವಂತ ಊರಾದಂಥ ಅರಸೀಕೆರೆ ಅರಕೆರೆ ಗ್ರಾಮಕ್ಕೆ ಹೋದಾಗ ನಮ್ಮ ತಾಯಿಗೆ ಅನಾರೋಗ್ಯ ನರಳ್ತಾ ಇದ್ರು. ಅಲ್ಲಿಗೆ ಅವ್ರಿಗೆ ಪ್ರಸಾದ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಪುನಃ ಬನ್ನರ್ಘಟ್ಟಕ್ಕೆ ಬಂದೆ. ಬನ್ನರ್ಘಟ್ಟಕ್ಕೆ ಬಂದಾಗ ಇನ್ನೂ ಏನು ಜೀವನದಲ್ಲಿ ಅಭಿವೃದ್ಧಿ ಆಗಿಲ್ಲ, ನಂದು ಇಷ್ಟೇನಾ ಅಂತ ನೊಂದ್ಕೊಂಡಾಗ ಒಂದು ಮನಸ್ಸಿಗೆ ಭಾವನೆ ಚೇಂಜ್ ಆಗಿ ಸುವರ್ಣಮುಖಿಗೆ ಹೋಗಿ ಆ ಸುವರ್ಣಮುಖಿಯ ಪುಣ್ಯಕ್ಷೇತ್ರದಲ್ಲಿ 2 ಬಾಟಲನ್ನು ತೀರ್ಥವನ್ನು ತೆಗೆದುಕೊಂಡು ಪುನಃ ಒಂದು 4-5 ದಿನ ಬಿಟ್ಟು ಮತ್ತೆ ನಮ್ಮ ಊರಿಗೆ ಹೋಗ್ತೀನಿ. ಹೋಗಿ ನಮ್ಮ ತಾಯಿಗೆ ಸ್ನಾನ ಆ ತೀರ್ಥದ ಮುಖಾಂತರ ನೀರು ಕಾಯಿಸಿ ಸ್ನಾನವನ್ನು ಮಾಡಿಸಿ, ಭಗವಂತ ನಿನ್ನದೇ ಎಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಸ್ನಾನವನ್ನು ಮಾಡಿಸಿ ಎಲ್ಲ ಮಾಡ್ತೀನಿ. ತಗೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ನಡೆಯೋಕ್ಕಾಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ಮಾಡಿ 1 ವಾರ 15 ದಿವಸದಲ್ಲಿ ಅವರಿಗೆ ಆದಷ್ಟು ಗುಣಮುಖನಾಗ್ತಾರೆ. ಆದ ನಂತರ ಖುಷಿ ಆಗುತ್ತೆ. ನೀರಿಂದ ಅದು ಗುಡಾನೊಳಗೆ ಬೇರೆ ನೀರೊಳಗೆ ಇದನ್ನು ಆ ತೀರ್ಥವನ್ನು ಹಾಕ್ಬಿಟ್ಟು ಅದು ಸ್ನಾನವನ್ನು ಮಾಡಿಸಿ ಎಲ್ಲ ಮಾಡಿಸಿ 2 ಸಲ ಮಾಡಿಸಿ ಪುನಃ ಬಂದು ಇಲ್ಲಿ ಡ್ಯೂಟಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಹಾಗೆ ಇನ್ನೂ ಒಂದು ಸಲ ಮದುವೆ ಆಗಿಲ್ಲ, ಮುಂಜಿ ಇಲ್ಲ, ಯಾರು ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ನಮ್ಮ ಕುಟುಂಬ ಹೇಗೆ ಅಂತ ಪ್ರಾರ್ಥನೆ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಕಾಲ ಕಳೀತಾ ಇರುವ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಾಗ 6 ತಿಂಗಳೊಳಗೆ ನನಗೆ ಮದುವೆ ಸೆಟ್ ಆಗುತ್ತೆ. ಆವಾಗ ಕೇವಲ 3,000 ರೂಪಾಯಿ ಸಂಬಳ ಸೆಟ್ಟಾಗಿ ಎಲ್ಲ ಆಗಿ ಒಂದು ಅನುಕೂಲಕ್ಕೆ ಬಂದು ಭಗವಂತನ ದೇಹದಿಂದ ಆ ಕ್ಷಣದಿಂದ ಇವತ್ತು ಕೂಡ ಚಂಪಕಧಾಮ ಸನ್ನಿಧಿಲೇ ಇದ್ದೀನಿ. 2002ರಿಂದ ಇಲ್ಲಿವರೆಗೂ ಇದೇ ಚಂಪಕಧಾಮ ಸನ್ನಿಧಿಯಲ್ಲಿ ತಳವೂರಿ ಇವತ್ತು ತಾಯಿ ಆರೋಗ್ಯವಾಗಿದ್ದಾರೆ. ಅವ್ರಿಗೆ ಕೂಡ ಈಗ 78 ವರ್ಷ. ತನ್ನ ಧರ್ಮಪತ್ನಿಯಾದರೂ ಕೂಡ ಆರೋಗ್ಯವಾಗಿದ್ದು ನನ್ನ ಸಂಸಾರದಲ್ಲಿ ಸುಖಕರವಾಗಿದೆ. ನನ್ನ ಮಗ ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಚಂಪಕಧಾಮ ಅನುಗ್ರಹದಿಂದ ವ್ಯಾಸಂಗ ಪಡಿತಾ ಇದ್ದಾರೆ. ಏನು ಇಲ್ಲದ ಸ್ಥಳದಲ್ಲಿ ಬಂದು ಈ ದೇವಸ್ಥಾನ ಜಗಲಿ ಮೇಲೆ ಮಲಗಿ ತಣ್ಣೀರು ಸ್ನಾನವೆಲ್ಲ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇವತ್ತು ಕೂಡ ಗ್ರಾಮಸ್ಥರ ಕಾರಣದಿಂದ ಮತ್ತು ಚಂಪಕಧಾಮ ಅನುಗ್ರಹದಿಂದ ಸ್ವಂತ ಜಾಗವನ್ನು ಪಡೆದಿದ್ದೇನೆ. ಹಾಗೆ ಒಂದು ಗೊಲ್ಲಳ್ಳಿ ಗ್ರಾಮದಲ್ಲಿ ಒಂದು ಫ್ರೀ ಸೈಟನ್ನು ಪಡೆದು ಒಂದು ಸೀಟ್ ಮನೆಯನ್ನು ಮಾಡಿ ಸುಖ ಸಂಸಾರವನ್ನು ನಡೆಸ್ತಿರೋ ಕಾರಣ ಶ್ರೀ ಚಂಪಕಧಾಮ ದೇವಸ್ಥಾನ. ನನ್ನ ಜೀವನದಲ್ಲಿ ನಡೆದ ಘಟನೆ ಇದು ಸುಮಾರು ವರ್ಷಗಳಲ್ಲ, ಕೇವಲ 20 ವರ್ಷದಿಂದ ಇಲ್ಲಿ ತನಕ ನನಗೆ ನಡೀತಾ ಇದೆ. ಈಗಲೂ ಕೂಡ ಅವನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದಂಥ ಯಾವುದೇ ಕೆಲಸ ಆಗಲಿ ಯಶಸ್ವಿ ಕಾಣ್ತಾ ಇದೆ. ನನ್ನ ಮಗನಿಗೆ ವಿದ್ಯಾಭ್ಯಾಸ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಭಗವಂತನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನಂಬಿಕೆ ದೇವರು ಅನ್ನೋ ಕಾರಣದಿಂದ ನಾನು ಚಂಪಕಧಾಮ ಅನುಗ್ರಹದಲ್ಲಿ ಇವತ್ತು ಕೂಡ ಆ ಸನ್ನಿಧಿಯ ಅವನ ಭಗವಂತನ ಪಾದಡಿಲಿ ಜೀವನ ನಡೆಸ್ತಾ ಇದ್ದೀನಿ. ಹಾಗೇನೆ ಎಲ್ಲ ಬರುವಂಥ ಭಕ್ತಾದಿಗಳು ಕೂಡ ಈ ಸುಖ ಶಾಂತಿ ಭಗವಂತ ಕೊಡಲಿ. ಯಾಕೆಂದರೆ ಇದು ನನ್ನ ಜೀವನದಲ್ಲಿ ನಡೆದ ಘಟನೆ. ಆ ಕಾರಣದಿಂದ ನನ್ನ ನೋವುಗಳನ್ನು ಚಾನಲ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದ. ನಿಮ್ಮ ತಾಯಿಯವರಿಗೆ ತಗೊಂಡೋಗಿ ತೀರ್ಥವನ್ನು ಹಾಕಿಸಿ ಸ್ನಾನ ಮಾಡಿಸಿ ತದನಂತರ ಮದುವೆ ಆದಮೇಲೆ ನಮ್ಮ ತಾಯಿನ ನನ್ನ ಸನ್ನಿಧಿಯಲ್ಲೇ ಇಟ್ಕೊಂಡು ಸೇವೆ ಈಗೂ ಕೂಡ ಮಾಡ್ತಾ ಇದ್ದೀನಿ. ಆರೋಗ್ಯಕರವಾಗಿದ್ದಾರೆ. ಅದ್ರ ಜೊತೆಗೆ ಯಾವುದೇ ಮದ್ದು ಅದು ಒಂದು 25 ದಿನಗಳ ಕಾಲ 25 ದಿನಗಳ ಕಾಲ ಚರ್ಮ ಅಂದ್ರೆ ಇಸುಬು ಹಿಂಗೆ ಅಂದ್ರೆ ಉಳಾಡೋದು, ನೀರು ಬರೋದು ಅಂಥದ್ದು ಸ್ನಾನ ಮಾಡಿಸಿದ್ವಿ. ಅದ್ರ ಜೊತೆಗೆ ಯಾರು ಊರಿನ ಮುಖಂಡರು ಅಂತವರು ಊರಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಆಯುರ್ವೇದಿಕ್ ಮೆಡಿಸಿನ್ ಕೊಟ್ಟಿದ್ರು. ಅದು ಮುಖಾಂತರ ಎಲ್ಲವಾಗಿ ಗುಣಮುಖರಾಗಿದ್ದಾರೆ. ಈಗ 78 ವರ್ಷ, ಯಾವುದೇ ಶುಗರು BP ಇಲ್ಲದೆ ಆರೋಗ್ಯಕರವಾಗಿ ಜೀವನ ನಡೆಸ್ತಾ ಇದ್ದೀವಿ. ಇದು ಎಲ್ಲದಕ್ಕೂ ಕಾರಣ ಶ್ರೀ ಚಂಪಕಧಾಮ, ಈ ಗ್ರಾಮದ ದೇವತೆ ಹಾಗೂ ಅವನ ಅನುಗ್ರಹದಿಂದ ನಾವು ಸುಖಕರಾಗಿದ್ದೀವಿ. ಇನ್ನೂ ಚೆನ್ನಾಗಿರ್ತೀವಿ. ನಮ್ಮ ಮಗನಿಗೆ ಇನ್ನೂ ವಿದ್ಯಾಭ್ಯಾಸ ಕೊಡಲಿ, ಒಳ್ಳೆಯ ವ್ಯಾಸಂಗ ನಡೆಸಿ ಒಳ್ಳೆಯದ ಸಮಾಜ ಕೀರ್ತಿ ಹೆಸರು ಪಡೆದು ಒಳ್ಳೆಯ ಪೋಸ್ಟ್ನಲ್ಲಿ ಮುಂದುವರಿಲಿ ಅಂತ ಭಗವಂತನ ಅನುಗ್ರಹ. ಇನ್ಯಾವ ಆಸೆ ಆಕಾಂಕ್ಷೆಗಳು ಬೇಡ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನ್ ಸರ್ ಇದೆ ಇಲ್ಲಿ ನಮ್ಗೆ ಕಾಣ್ತಾ ಇದೆಯಲ್ಲ? ಮಂಕಿನೇ ಮಂಗ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಬಂದರು ಒಂದ್ ಸ್ವಲ್ಪ ಇದೆಲ್ಲ ಹಚ್ಚಿಬಿಟ್ಟು ಚಂದನ ಜೋರ ಕಾಣಿ ಅಂತ ಹಾಕ. ಚೆನ್ನಾಗಿ ಕಾಣ್ತಾ ಇದೆ.
ಇತಿಹಾಸ ಸಂಬಂಧಪಟ್ಟಂತೆ ಚಂಪಕಧಾಮ ಸ್ವಾಮಿಯ ವ್ಯಾಪ್ತಿಗೆ ಬರುವಂಥ ಲಕ್ಷ್ಮೀನಾರಾಯಣ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಆಗಿದೆ, ಚಂಪಕಧಾಮ ಸ್ವಾಮಿಯ ಜೀರ್ಣವಾಗಿರಾಗಿದೆ. ಆದರೆ ಕಾಡಿನ ಫಾರೆಸ್ಟ್ ಒಳಪಟ್ಟಂಥ ಚಂಪಕಧಾಮ ಸ್ವಾಮಿಗೆ ಸಂಬಂಧಪಟ್ಟ ಈ ಕೊಳ ಏನಿದೆ ಇದು ಸುವರ್ಣಮುಖಿ ಎಂದು ಹೆಸರು ಪಡೆದಿದ್ದು ಎಲ್ಲ ಕಷ್ಟ ಕಾಪುಣ್ಯಗಳಿಗೆ ನಿವಾರಣೆ ಆಗುವಂಥ ಶಕ್ತಿಯ ಔಷಧಿ ರೂಪದಲ್ಲಿರುವಂಥ ಸುವರ್ಣಮುಖಿ ಆಗಿರುತ್ತೆ. ಆದರೆ ಈ ಇಲಾಖೆಗೆ ಸಂಬಂಧಪಟ್ಟಂತಾಗಲಿ, ಭಕ್ತಾದಿಗಳಿಗೆ ಸಂಬಂಧಪಟ್ಟಾಗಲಿ ಅಥವಾ ಗ್ರಾಮಸ್ಥರಿಗೆ ಸಂಬಂಧಪಟ್ಟಂತಾಗಲಿ ಇದನ್ನು ಎಚ್ಚೆತ್ತುಕೊಂಡು ಇಲ್ಲಿ ಪಾಳು ಬಿದ್ದಿರುವಂಥ ಮಂಟಪಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಕೇಳೋಕ್ಕೆ ಇಷ್ಟಪಡ್ತೀವಿ. ಕಾರಣ ಬರುವಂಥ ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ಬದಲಾಯಿಸೋದಕ್ಕೆ ಅವ್ಯವಸ್ಥೆವಾಗಿದೆ ಮತ್ತು ಅನಾನುಕೂಲವಾಗಿದೆ. ಈ ಸುತ್ತ ಬಟ್ಟೆ ಬಳಸೋದಕ್ಕೆ ಈ ಮಂಟಪವನ್ನು ಅಭಿವೃದ್ಧಿ ಮಾಡಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುವರ್ಣಮುಖಿ ಅಭಿವೃದ್ಧಿಯಾಗಿ ಸ್ವಚ್ಛತೆ ಹೊಂದಬೇಕು. ಇದು ಇಲಾಖೆಗೂ ಸಂಬಂಧಪಟ್ಟಂಥ ವಿಚಾರ ಹಾಗೂ ಗ್ರಾಮಸ್ಥರಲ್ಲಿ ಸಂಬಂಧಪಟ್ಟ ವಿಚಾರ, ನಮಗೂ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಎಲ್ಲರೂ ಒಗ್ಗೂಡಿ ಇದನ್ನು ಸುವರ್ಣಮುಖಿಯನ್ನು ಭಾಳ ಯತಿ ಶಕ್ತಿಯಿಂದ ಅಭಿವೃದ್ಧಿಯಾಗಿ ಇತಿಹಾಸದಲ್ಲಿ ಒಂದು ಸೃಷ್ಟಿಯಾಗುವಂಥ ಒಂದು ಕೆಲಸವನ್ನು ಆಗಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಸುವರ್ಣಮುಖಿಗೆ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿ 9 ಪ್ರದಕ್ಷಿಣೆ ಹಾಕಿ ತದನಂತರ ಆಂಜನೇಯ ಮಂಟಪಕ್ಕೆ ನಮಸ್ಕರಿಸಿ ಒಂದು ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ವಾಪಸ್ ಬರುವ ಸಂದರ್ಭದಲ್ಲಿ ಇದು 7 ಸುತ್ತಿನ ಕೋಟೆ ಅಂತ ಇರುತ್ತೆ. ಈ 7 ಸುತ್ತಿನ ಕೋಟೆಯಲ್ಲಿ ಮನಸ್ಸಿನಲ್ಲಿ ಏನು ಅನ್ಬೇಕು, ಏನು ಆಗಬೇಕು ಅಂತ ಮನಸ್ಸು ಮಾಡಿಕೊಂಡು ಇದ್ರ ಸುತ್ತರಿದು ತದನಂತರ ಮನೆ ಕಟ್ಟಬೇಕು ಅಂದಾಗ ಸ್ವೈರ್ಚಿತವಾದ ಕಲ್ಲು, ಯಾರೋ ಕಲ್ಲನ್ನು ಇಟ್ಟಂಥದ್ದನ್ನು ನಾವು ಮುಟ್ಟಬಾರದು. ಸ್ವಯಚಿತ ಹುಡುಕಿ ಕಲ್ಲನ್ನು ಇಟ್ಟು ನನಗೂ ಒಂದು ಮನೆ ಆಗಲಿ, ನನಗೂ ಒಂದು ಸ್ಥಳ ಅವಕಾಶ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದಲ್ಲಿ 1 ವರ್ಷ ಅಥವಾ 3 ವರ್ಷದೊಳಗೆ ಅವ್ರು ಅಂದ್ಕೊಂಡಿದ್ದು ವಾಸ್ತುಸ್ಥಳ ಮನೆಯನ್ನು ಖಂಡಿತ ಆಗುತ್ತೆ. ಇದು ಇತಿಹಾಸದಲ್ಲೂ ಕೂಡ ಇರೋದರಿಂದ ಇದು ಸ್ವತಃಸಿದ್ಧ ಅಂತ ಹೇಳಲ್ಪಡುತ್ತೆ. ಇದು ಸುವರ್ಣ ನೋಡಿ, ನೀವು ಕಾಣಂಗೆ ಎಷ್ಟೊಂದು ಕಲ್ಲುಗಳನ್ನಿಟ್ಟು ಒಂದು ಗೋಪುರ ಆಕಾರದಲ್ಲಿ ಕಟ್ಟಿದರೆ. ನನಗೆ ಮನೆಗಳು ಕಟ್ಟಬೇಕು, ನಾನು ಸೈಟ್ ತಗೋಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು ಅಂತ ನೋಡಿ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಲ್ಲನ್ನು ಕಟ್ಟಿ ನಿರ್ಮಾಣ ಮಾಡಿರ್ತಾರೆ. ಅದೇ ರೀತಿ ಯಾರೇ ಭಕ್ತಾದಿಗಳು ಬಂದು ಒಂದು ಮನೆ ಇಲ್ಲ ಅಂದಾಗ ಈ ಥರ ಕಲ್ಲನ್ನು ಇಟ್ಟು ಪ್ರಾರ್ಥನೆ ಮಾಡಿ ಈ 7 ಸುತ್ತಿನ ಕೋಟೆಯನ್ನು ಸುತ್ತರಿಸಿ ಪ್ರಾರ್ಥನೆ ಮಾಡಿ ಚಂಪಕಧಾಮನಿಗೆ ನಮಸ್ಕರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಇದು ನೋಡ್ತಾ ಇದ್ದಾರೆ 7 ಸುತ್ತಿನ ಕೋಟೆ. ಈಗ ತಾನೇ ಶ್ರೀನಿವಾಸ ಶಾಸ್ತ್ರಿಗಳು ತಿಳಿಸಿದ್ರು ಎಷ್ಟು ಚೆನ್ನಾಗಿ. ಒಂದು ಮನೆ ಬೇಕಾಗಿದ್ದರೆ ನೀವು ಏನು ಮಾಡಬೇಕು ಅಂತ, ಇಲ್ಲಿರುವಂಥ ಕಲ್ಲುಗಳನ್ನು ತೆಗೆದುಕೊಂಡು ನೀವು ಇಲ್ಲಿ ಇಟ್ಟರೆ ನಿಮಗೆ 1 ವರ್ಷ ಅಲ್ಲ 3 ವರ್ಷದ ಒಳಗಡೆ ನೀವು ಮನೆ ಕಟ್ಟೋದು ಖಚಿತ ಅಂತ ಹೇಳಿದ್ದಾರೆ. ಅದರ ನಂತರ ನೀವು ಹೋಗಿ ನೀವು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ನೀವು ಖಂಡಿತ ಕಟ್ತೀರೋ ಅನ್ನೋವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಬರ್ತಕ್ಕಂಥವರು ಇದನ್ನು ಪಾಲನೆ ಮಾಡಿ. ನೀವು ಇದಕ್ಕೆ ಏನಕ್ಕೆ ಕಾರಣ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇದು ಚಂಪಕಾರಣ್ಯ ಹೆಂಗೆ ಬಂತು ಕಾಡ ಅಂತ ಹೇಳಬೇಕಂದ್ರೆ ಹಿಸ್ಟ್ರಿ ಹೇಳೋದಕ್ಕೆ ಕಾರಣ ಏನಂದರೆ ನಿಮ್ಗೆ ಆ ಕಲ್ಯಾಣಿನೇ ಇದೆ ಸಾಕ್ಷಿ. ಯಾಕೆ ಅಂದರೆ ಯಕ್ಷ ಮಹಾರಾಜನಿಗೆ ಜನ್ಮೇ ಜಯರಾಜ ಅವ್ರ ತಂದೆಗೆ ಹಾವು ಕಚ್ಚಿ ಸತ್ತೋಗುತ್ತೆ, ಸರ್ಪ ಕಚ್ಚಿ ಸತ್ತೋಗ್ತಾರೆ. ಆಗ ಅವ್ರು ಸತ್ತೋದ ನಂತರ ಮಗನಿಗೆ ಜನ್ಮೇ ಜಯರಾಜನಿಗೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ನಮ್ಮ ಅಪ್ಪನ್ನ ಹಾವು ಕಚ್ಚಿ ಸಾಯಿಸ್ಬಿಡ್ತು ಅಂಥೇಳಿ, ಸರ್ಪ ಕಚ್ಚಿ ಸಾಯಿಸ್ಬಿಡ್ತು ಅಂಥೇಳಿ ಅವ್ರೇನು ಮಾಡ್ತಾರೆ, ಸರ್ಪಯಾಗ ಮಾಡ್ತಾರೆ. ಸರ್ಪಯಾಗ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸರ್ಪಗಳೆಲ್ಲ ಬಂದು ಆ ಕೊಂಡದಲ್ಲಿ ಬೀಳ್ತೈತೆ. ಎಷ್ಟೋ ಸರ್ಪಗಳು ಸತ್ತದಿಂದ ಅದರ ಒಂದು ಫಲ ಇವ್ರಿಗೇನಾಗುತ್ತೆ, ಅವ್ರು ಸರ್ಪ ಕೊಟ್ಟಂಥ ಒಂದು ಇದು ಇವ್ರಿಗೆ ಮೈಯೆಲ್ಲ ಸ್ಕಿನ್ ಅಲರ್ಜಿ ಆಗುತ್ತೆ. ಅವ್ರು ಇಡೀ ಅಖಂಡ ಭಾರತ ನೀವು ನೋಡಿರಬೇಕು, ಮೊನ್ನೆ ರಾಮಾಯಣ ಟೈಮಲ್ಲಿ ನಮಗೆ ಶಿವಮೊಗ್ಗಕ್ಕೆ ಬಂದಿದ್ದರು ಜನ್ಮೇ ಜಯರಾಜ, ಅವ್ರಿಗೆ ಕುಷ್ಠರೋಗ ಬಂದಾಗ ಅಲ್ಲಿ ಬಂದಿದ್ರು ಇಲ್ಲಿ ಬಂದಿದ್ರು ಅಂತ ಹೇಳಿದ್ದಾರೆ. ಅದೆಲ್ಲ ಪುನಃ ಇದೆ ನಿಮಗೆ. ಅದು ಮೊನ್ನೆ ರಾಮಾಯಣ ಇದಾಗಬೇಕಾದ್ರೆ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ ಅಯೋಧ್ಯೆಯಲ್ಲಿ ಓಪನ್ ಆಗೋ ಸಂದರ್ಭದಲ್ಲಿ ಇದ್ರದ್ದೆಲ್ಲ ಬಂತು, ಎಲ್ಲ ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ. ಅದೇ ರೀತಿ ಅಖಂಡ ಭಾರತ ಸುತ್ಕೊಂಡ್ಬಂದಾಗ ಸಹ
ಜನಮೇಜಯರಾಜನಿಗೆ ಎಲ್ಲೂ ಮೇಲಾಗಲ್ಲ. ಏನಪ್ಪ ಮಾಡೋದು ಅಂತೇಳಿ ಮೈಯೆಲ್ಲ ಸ್ಕಿನ್ ಡಿಸೀಸ್ ಆಗಿರ್ತದೆ, ಜೊತೆಯಲ್ಲಿ ಸೈನಿಕರು ಬಂದಿರ್ತಾರೆ, ಕುದುರೆ ಇರುತ್ತೆ, ಜೊತೆಲಿ ಅವ್ರು ಸಾಕಿರ್ತಕ್ಕಂಥ ಒಂದು ನಾಯಿ ಬಂದಿರ್ತೈತೆ. ಆ ನಾಯಿ ಅಲ್ಲಿ ಹೋಗಿ ಬಿಸಿಲು ದಗೆಯಲ್ಲಿ ಇವರೆಲ್ಲ ಮರದ ಕೆಳಗಡೆ ಮಲಗಿರ್ಬೇಕಾದ್ರೆ ಅದು ಹೋಗಿ ಆ ಕಲ್ಯಾಣಿಯಲ್ಲಿ ಬಿದ್ದು ಬಂದು ಇವ್ರ ಮೇಲೆ ಒದರದ ಸಂದರ್ಭದಲ್ಲಿ ಇದೆಲ್ಲ ಸ್ಕಿನ್ನು ಎಲ್ಲೆಲ್ಲಿ ನೀರು ಬೀಳ್ತಿತ್ತು ಅಲ್ಲಿ ಮೇಲಾಗ್ತೈತೆ. ಇದಾದ ನಂತರ ಅವರು ಈ ನೀರಿನ ಮಹತ್ವ ಏನೋ ಇದೆ ನಡೀರಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ತಿರ್ಗಾ ಹೋಗಿ ನಾಯಿ ಎಲ್ಲಿ ಬೀಳ್ತಿತ್ತು ಅಲ್ಲಿ ಕಲ್ಯಾಣಿಯಲ್ಲಿ ಅವರು ಇದು ಮಾಡ್ತಾರೆ. ಆವಾಗ ಪೂರ್ತಿ ಅಲ್ಲೇ ಮೇಲಾಗುತ್ತೆ. ರಾಜ ಜನಮೇಜಯರಾಜ ಅಲ್ಲೇ ಸೈನಿಕರಿಗೆ ಮತ್ತು ಮಂತ್ರಿಗೆ ಹೇಳಿ, ಮಂತ್ರಿ ಈ ಕಲ್ಯಾಣಿನ ಕ್ಲೀನಾಗಿ ಶುದ್ಧಿ ಮಾಡಿ ಚೆನ್ನಾಗಿ ಕಟ್ಟು ಅಂತ ಹೇಳ್ತಾರೆ. ಆವಾಗ ಅದು ಕಟ್ಟಿರ್ತಕ್ಕಂಥ ಕಲ್ಯಾಣಿ ಅದು 1640 ವರ್ಷ ಇದೆ ಅಂತ ಅದ್ರದ್ದು ವಿತ್ ರೆಕಾರ್ಡ್ ಇದೆ. ಮತ್ತು ಕಲ್ಯಾಣಿ ನೀವು ನೋಡ್ಬೋದು, ಆವಾಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕಲ್ಯಾಣಿ ಇವತ್ತು ನಾವು ಮಿಷಿನಲ್ಲಿ ಕಟ್ ಮಾಡಿದಂಗೆ ಕಲ್ಲುಗಳಿದೆ. ಮತ್ತು ಒಂದೊಂದು ಮೂಲೆಯಲ್ಲೂ ಒಂದೊಂದು ಮೀನಿನ ವಿಗ್ರಹ ಇರ್ಬೋದು, ಒಂದೊಂದು ತವಳಕಪ್ಪೆ ವಿಗ್ರಹ ಇರ್ಬೋದು, ತಾಬ್ಳಿ ವಿಗ್ರಹ ಇರ್ಬೋದು, ಎಲ್ಲ ಸಹ ಅಲ್ಲಲ್ಲಿ ಈ ಥರ ವಿಗ್ರಹಗಳು 4 ಮೂಲೆಯಲ್ಲಿ ಈ ಥರ ವಿಗ್ರಹಗಳನ್ನ ಅವರು ಕೆತ್ತಿದ್ದಾರೆ. ಇದಲ್ಲದೆ ನಿಮಗೆ ಆ ಕಲ್ಯಾಣಿಯಲ್ಲಿ ಒಂದು ಬೃಂದಾವನ ಇದೆ. ಕಲ್ಯಾಣಿಯಲ್ಲಿ ಬೃಂದಾವನ ಇದೆ. ಆ ಬೃಂದಾವನದಲ್ಲಿ ಪೂರ್ವಾಭಿಮುಖವಾಗಿ ಆಂಜನೇಯ ಇದೆ. ಕಲ್ಯಾಣಿಯಲ್ಲಿ ಪೂರ್ವಾಭಿಮುಖವಾಗಿ ಆಂಜನೇಯ ಇದೆ. ತಲೆ ಮೇಲೆ ತುಳಸಿ ಗಿಡ ಇದೆ. ಅದಕ್ಕೆ ಬೃಂದಾವನದ ಪೂಜೆ ಅಲ್ಲಿ ಮಾಡ್ತೀವಿ. ಮತ್ತು ಕೆಳಗಡೆ ಬೆಟ್ಟದ ಮೇಲೆ ನೀರು ಕೆಳಗಡೆ ಬೆಟ್ಟ ಇದೆ ಕಲ್ಯಾಣಿಯಲ್ಲಿ. ಬೆಟ್ಟದ ಮೇಲೂ ಸಹ ಆಂಜನೇಯ ಈ ಥರ ಮಲಗಿರ್ತಕ್ಕಂಥ ಅದು ಇದೆ. ನಾವೆಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ನೋಡ್ತೀವಿ. ಇದೇ ರೀತಿ ಪದ್ಧತಿ ನಡ್ಕೊಂಡು ಬಂದಿದೆ.